ದೇಶದಲ್ಲಿ ರೈಲ್ವೆ ಕ್ಷೇತ್ರ ಅತಿ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದು, ರೈಲ್ವೆ ಪ್ರಗತಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ 4.78 ಲಕ್ಷ ಕೋಟಿ ರೂಪಾಯಿ ಮೀಸಲು ಇಟ್ಟಿದೆ. ಕರ್ನಾಟಕ ಒಂದಕ್ಕೆ ದಾಖಲೆಯ 7,748 ಕೋಟಿ ರೂಪಾಯಿಗಳನ್ನು ಮೀಸಲು ಇಟ್ಟಿರುವುದು ಅತ್ಯಂತ ಸಂತೋಷಕರ ಎಂದು ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಇಂದು ಲೋಕಸಭೆಗೆ ಹೇಳಿದರು. 2026-27ನೇ ಸಾಲಿಗೆ ರೈಲ್ವೆ ಸಚಿವಾಲಯದ ನಿಯಂತ್ರಣದಲ್ಲಿರುವ ಅನುದಾನದ ಬೇಡಿಕೆಗಳ ಕುರಿತು ನಡೆಯುತ್ತಿರುವ ಚರ್ಚೆಯ ವೇಳೆ ಈ ವಿಷಯವನ್ನು ಅವರು ಮಂಡಿಸಿದರು. 2014ಕ್ಕೆ ಹೋಲಿಸಿದರೆ ಕರ್ನಾಟಕದ ರೈಲ್ವೆ ಅಭಿವೃದ್ಧಿಗೆ 9 ಪಟ್ಟು ಹೆಚ್ಚು ಹಣವನ್ನು ಮಂಜೂರು ಮಾಡಲಾಗಿದೆ. ಇದರಿಂದಾಗಿ ಕರ್ನಾಟಕದ ರೈಲ್ವೆಗೆ ವೇಗ ದೊರೆಯುತ್ತಿದೆ ಎಂದರು. ಶಿವಮೊಗ್ಗ, ಶಿಕಾರಿಪುರ ಮತ್ತು ರಾಣಿಬೆನ್ನೂರು ರೈಲು ಮಾರ್ಗಕ್ಕಾಗಿ ತಮ್ಮ ಜಮೀನುಗಳನ್ನು ನೀಡಿರುವ ರೈತರಿಗೆ ಇದೇ ವೇಳೆ ಬಿವೈ ರಾಘವೇಂದ್ರ ಅವರು ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಈ ರೈಲ್ವೆ ನಿರ್ಮಾಣದ ಹಾಗೂ ತಾಳಗುಪ್ಪ, ಶಿರಸಿ, ಹುಬ್ಬಳ್ಳಿ ರೈಲ್ವೆ ಮಾರ್ಗ ಕುರಿತ ಮುಂದಿನ ಪ್ರಕ್ರಿಯೆಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕೇಂದ್ರಕ್ಕೆ ಮನವಿ ಮಾಡಿಕೊಂಡರು. ಕಳೆದ 10 ವರ್ಷಗಳಲ್ಲಿ ರೈಲ್ವೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದೆ ಎಂದು ಮಧ್ಯಪ್ರದೇಶದ ಬಿಜೆಪಿಯ ಲೋಕಸಭಾ ಸದಸ್ಯ ಗಣೇಶ್ ಸಿಂಗ್ ಹೇಳಿದರು. Ernakulam Express in Baindur Taluk, third one Hazrati and Nizamuddin TBC Superfast Express, fourth one Kochuvali Rishikesh Kochuvali Express, and fifth one Mangala Lakshadweep Express. It will help the tourists coming from the all over the country for Kollur Mookambika temple. Minimum per day pilgrimage flow is 5,000 to 10,000. It will help to the pilgrimage. This is one thing. Lastly, towards Vikasita Bharat, Honorable Speaker, ma'am, this budget proves that Modi ki guarantee is not a slogan but a live reality. From the commuter in Shumoga to farmer in Shikaripura, we are building a railway system that is safe, fast and world class. I once again thank the Union Government for its unwavering support of Karnataka and to Shumoga. With these words, I strongly support the demand for grants and urge the House to adopt them. ಕಳೆದ 10 ವರ್ಷಗಳಲ್ಲಿ ರೈಲ್ವೆಯಲ್ಲಿ ಗಮನಾರ್ಹ ಪರಿವರ್ತನೆಯಾಗಿದೆ ಎಂದು ಮಧ್ಯಪ್ರದೇಶದ ಬಿಜೆಪಿಯ ಲೋಕಸಭಾ ಸದಸ್ಯ ಗಣೇಶ್ ಸಿಂಗ್ ಹೇಳಿದರು. ಹೊಸ ತಂತ್ರಜ್ಞಾನಗಳನ್ನು ಪರಿಚಯಿಸಲಾಗಿದೆ ಮತ್ತು ರೈಲ್ವೆ ಜಾಲವನ್ನು ಸಹ ವಿಸ್ತರಿಸಲಾಗುತ್ತಿದೆ. 2013-14ರಲ್ಲಿ ರೈಲ್ವೆ ಬಜೆಟ್ ಕೇವಲ 63,000 ಕೋಟಿ ರೂಪಾಯಿಗಳಷ್ಟಿತ್ತು. ಈಗ ಅದು 2,78,000 ಕೋಟಿ ರೂಪಾಯಿಗಳಿಗೆ ಏರಿದೆ ಎಂದು ಹೇಳಿದರು. 2026-27ರಲ್ಲಿ ಹೊಸ ರೈಲ್ವೆ ಮಾರ್ಗಗಳಿಗೆ 36,722 ಕೋಟಿ ರೂಪಾಯಿಗಳನ್ನು ಹಾಗೂ ರೈಲ್ವೆ ಹಳಿಗಳ ದ್ವಿಗುಣಗೊಳಿಸುವಿಕೆಗೆ 37,750 ಕೋಟಿ ರೂಪಾಯಿಗಳನ್ನು ಪ್ರಸ್ತಾಪಿಸಲಾಗಿದೆ ಎಂದು ಗಣೇಶ್ ಸಿಂಗ್ ಹೇಳಿದರು. 15,157 करोड़, IRFC को लीज शुल्क में 35,130 करोड़, पेंशन फंड में विनियोग में 64,002 करोड़ रुपए, पेंशन व्यय में 74,500 करोड़ रुपए, कुल राजस्व व्यय 2,99,500 करोड़ का।